ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಕಾಲ್ತುಳಿತದ ಬಗ್ಗೆ ತನಿಖೆ ನಡೆಸಲು ಸರ್ಕಾರ ಆದೇಶಿಸಿದೆ. ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ಅವರನ್ನ ವಿಚಾರಣಾಧಿಕಾರಿಯಾಗಿ ನೇಮಿಸಲಾಗಿದೆ. ಈ ದುರ್ಘಟನೆಯಲ್ಲಿ 11 ಜನರು ಮೃತಪಟ್ಟಿದ್ದಾರೆ. ಅವರನ್ನ ದಿವ್ಯಾಶ್ರೀ 14 ವರ್ಷ, ಅಕ್ಷತಾ 25 ವರ್ಷ, ಭೂಮಿಕ್ 37 ವರ್ಷ, ಸಹನಾ 23 ವರ್ಷ, ಶ್ರವಣ 20 ವರ್ಷ, ಶಿವು 17 ವರ್ಷ, ಪೂರ್ಣಚಂದ್ರ 20 ವರ್ಷ, ಕಾಮಾಕ್ಷಿ ದೇವಿ 29 ವರ್ಷ, ಪ್ರಜ್ವಲ್ 22 ವರ್ಷ, ಚಿನ್ಮಯ ಶೆಟ್ಟಿ 19 ವರ್ಷ, ಮನೋಜ್ ಕುಮಾರ್ 20 ವರ್ಷ ಎಂದು ಗುರುತಿಸಲಾಗಿದೆ. ಐಪಿಎಲ್ 2025ರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಟ್ರೋಫಿ ಗೆದ್ದ ನಂತರ ಕೇವಲ 24 ಗಂಟೆಗಳಲ್ಲಿ ಸರ್ಕಾರ ಮತ್ತು ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ವತಿಯಿಂದ ಸಂಭ್ರಮಾಚರಣೆ ಏರ್ಪಡಿಸಲಾಗಿತ್ತು. ಇಷ್ಟೊಂದು ತರಾತುರಿಯಲ್ಲಿ ಕಾರ್ಯಕ್ರಮವನ್ನು ಆಚರಿಸಿದ್ದೇಕೆ? ಅದಕ್ಕೆ ಪೂರ್ವ ತಯಾರಿ ನಡೆಸಿರಲಿಲ್ವೇ? ಪೊಲೀಸ್ ಭದ್ರತೆಯನ್ನ ಹೇಗೆ ಕೈಗೊಳ್ಳಲಾಗಿತ್ತು? ಭೀಕರ ಕಾಲ್ತುಳಿತ ಹೇಗೆ ಉಂಟಾಯಿತು? ಹೀಗೆ ಸಾಲು ಸಾಲು ಪ್ರಶ್ನೆಗಳು ಸಹ ಹುಟ್ಟಿಕೊಂಡಿದ್ದು, ಸರ್ಕಾರ ಮಾತ್ರ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ವತಿಯಿಂದನೇ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಅಂತ ಹೇಳಲಾಗಿದೆ. ನಿಮ್ ಪ್ರಾಣಕ್ಕಿಂತ ಮುಖ್ಯ ಅಲ್ಲ ಪ್ಲೇಸ್ ನೋಡಿ. ಡಿಪಾರ್ಟ್ಮೆಂಟ್ ಅವರು ಸ್ಟ್ರೈಕ್ ಮಾಡಿದ್ರೆ ನಿಮ್ಗೆ ಮಾನ್ಯತೆ ಇಲ್ಲ. ನಿಜವಾಗ್ಲೂ ಹಿಂದೆ ಎಲ್ಲರೂ ಹೋಗಿ ಹಿಂದೆ ಎಷ್ಟೋ ಜನ ಹೆಣ್ಮಕ್ಳು ಬಿದ್ದೋಗಿದ್ದಾರೆ. ಅರ್ಥ ಮಾಡ್ಕೊಳ್ಳೋ ಹಿಂದೆ ಹೋಗಿ ಪ್ಲೇಸ್, ಅರ್ಥ ಮಾಡ್ಕೊಳ್ಳೋ ಹಿಂದೆ ಹೋಗಿ. ನಿಮ್ಗೆ ಸ್ವಲ್ಪ ನಾನು ನಿಮ್ಮ ಒಬ್ರು ವಿದ್ಯಾರ್ಥಿಗಳಲ್ಲಿ ದಯವಿಟ್ಟು ಹಿಂದೆ ಹೋಗಲ್ಲ ಪ್ಲೇಸ್. ದಯವಿಟ್ಟು ಎಲ್ಲರಿಗೂ ಹೋಗಿ ಬಿಟ್ಟು ಕಾಯಿಲೆ ಕಳ್ಕೋಬೇಡಿ ಪ್ಲೀಸ್. ದಯವಿಟ್ಟು ಎಲ್ಲರಿಗೂ ಹೋಗಿ ಬಿಟ್ಟು ಜಾಗ ಇದೆ ಒಳಗಡೆ. ಎಲ್ಲರಿಗೂ ಒಳಗಡೆ ಬಿಡ್ತೇವೆ. ದಯವಿಟ್ಟು ಕಾಯಿಲೆ ಕಳ್ಕೋಬೇಡಿ. ಎಲ್ಲರಿಗೂ ಹೋಗಿ ಬಿಡ್ತೇವೆ.
ನಿಧಾನ ಬನ್ನಿ, ನಿಧಾನಕ್ಕೆ ನೋಡ್ರಿ. ನಿಮ್ ಪ್ರಾಣಕ್ಕಿಂತ ಮುಖ್ಯ ಅಲ್ಲ ಪ್ಲೇಸ್ ನೋಡಿ. ಡಿಪಾರ್ಟ್ಮೆಂಟ್ ಅವರು ಸ್ಟ್ರೈಕ್ ಮಾಡಿದ್ರೆ ನಿಮ್ಗೆ ಮಾನವತೆ ಇಲ್ಲ. ನಿಜವಾಗ್ಲೂ ಹಿಂದೆ ಹೋಗಿ ಎಲ್ಲರೂ ಹೋಗಿ ಹಿಂದೆ. ಎಷ್ಟೋ ಜನ ಹೆಣ್ಮಕ್ಳು ಬಿದ್ದೋಗಿದ್ದಾರೆ. ಅರ್ಥ ಮಾಡ್ಕೊಳ್ಳೋ, ಹಿಂದೆ ಹೋಗಿ ಪ್ಲೇಸ್. ಅರ್ಥ ಮಾಡ್ಕೊಳ್ಳೋ, ಹಿಂದೆ ಹೋಗಿ. ನಿಮ್ಗೆ ಸ್ವಲ್ಪ ಮಾನ ನಿಮ್ಮ